ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಜೆಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲರಹಟ್ಟಿ ಹೊಸಹಳ್ಳಿ ಗ್ರಾಮಗಳಲ್ಲಿ ಸೂಕ್ತ ಬಸ್ ಹಾಗೂ ಆಟೋ ಸೌಕರ್ಯವಿಲ್ಲದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿನಿತ್ಯ ಪರದಾಡುವಂತಾಗಿದೆ. ಗ್ರಾಮಕ್ಕೆ ರಸ್ತೆ ಸೌಲಭ್ಯವಿದ್ದರೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲದಿರುವುದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ತೀವ್ರ ಸಮಸ್ಯೆಯಾಗಿದೆ. ಕೆಲ ದಿನಗಳ ಹಿಂದೆ ಸಂಚರಿಸುತ್ತಿದ್ದ ಆಟೋಗಳು ಇದೀಗ ಸ್ಥಗಿತಗೊಂಡಿದ್ದು ವಿದ್ಯಾರ್ಥಿಗಳು ಬಸ್ಸಿಗಾಗಿ ದಿನನಿತ್ಯ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಗ್ರಾಮದ ವಯೋವೃದ್ಧರು ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವವರು ಆಸ್ಪತ್ರೆಗೆ ತೆರಳಲು ಸಾರಿಗೆ ಸೌಲಭ್ಯವಿಲ್ಲದೆ ಪರದಾಡುತ್ತಿದ್ದಾರೆ. ಗ್ರಾಮದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆಯು ಜನರ ಸಂಕಷ್ಟವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಮೊಳಕಾಲ್ಮೂರು ಶಾಸಕರಿಗೆ ಹಾಗೂ ಸಾರಿಗೆ ಇಲಾಖೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಒಟ್ಟಾರೆ ಹೇಳುವುದಾದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಗ್ರಾಮಸ್ಥರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡಲೇ ಗ್ರಾಮಕ್ಕೆ ಸಂಪರ್ಕ ಬಸ್ ಸೌಲಭ್ಯ ಕಲ್ಪಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಸ್ಸಿಂದ ವ್ಯವಸ್ಥೆ ಇಲ್ಲ. ಕಾಲೇಜ್ ಹುಡುಗರು ಟೈಮ್ ಇಲ್ಲ, ಏನಿಲ್ಲ. ಒಂದು ಬಸ್ ವ್ಯವಸ್ಥೆ ಮಾಡಿದ್ರೆ 6-7 ಕಿಲೋಮೀಟರ್ ಆಯ್ತು ನಮ್ಮೂರಿಗೆ. ಬಸ್ ಇಲ್ಲ, ಒಂದು ಆಟೋ ವ್ಯವಸ್ಥೆ ಇಲ್ಲ ನಮ್ಮೂರಿಗೆ. 10 ಗಂಟೆ ಆದ್ರೆ ಆಟ ಇಲ್ಲ, ಬಸ್ ಇಲ್ಲ ಸರ್. ನಮ್ಮ ಊರಿಗೆ ಅನಿವಾರ್ಯ ಆಗಿಬಿಟ್ಟತೆ. 6 ಕಿಲೋಮೀಟರ್ ಶಾಲೆ ಹುಡುಗರಿಗೆ ಕಾಲೇಜ್ ಹುಡುಗರು ಭಾರಿ ತೊಂದರೆ ಆಗಿಬಿಡುತ್ತೆ ಆಟೋದಿಂದ. ಅವರು ನೋಡ್ರಿ, ಇವತ್ತು 10 ಗಂಟೆ ಆಗಕ್ಕೆ ಹೋದ್ರೆ ಕೂಡ ಇನ್ನು ಯಾವುದೇ ರೀತಿಯಾದ ಸೌಲಭ್ಯ ಸಿಕ್ಕಿಲ್ಲ. ನಾವು ಆದ್ರಿಂದ ಇವತ್ತೆಲ್ಲರೂ ಕಾಲೇಜಿಗೆ ರಜೆ ಮಾಡಿರ್ತೀವಿ.